ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಕ್ಕೆ ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು ರಿವ್ಯೂ ಮಾಡೋಕೆ ಕೊಟ್ಟಿರೋ ಗಾಡಿ ಬಂದು ಮಹೀಂದ್ರಾದ ಥಾರ್ ರಾಕ್ಸ್ ಸ್ಟಾರ್ ಎಡಿಷನು. ಸೊ ಸ್ಟಾರ್ ಎಡಿಷನಲ್ಲಿ ನಿಮಗೆ ತುಂಬ ಚೇಂಜಸ್ ಕೊಟ್ಟಿದ್ದಾರೆ ಮತ್ತು ಈ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮಗೆ ಒಂದು ಒಳ್ಳೊಳ್ಳೆ ಫೀಚರ್ಸ್ಗಳು ಕೊಟ್ಟಿದ್ದಾರೆ. ಆ ಫೀಚರ್ಸ್ಗಳು ಯಾವ್ದಾದ್ರು ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕೆ ಮುಂಚೆ ಯಾರೆಲ್ಲ ಚೆನ್ನಾಗಿ ಹೊಸ ಬಂದಿರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೀಕ್ಷಕರೇ, ನೀವು ನೋಡ್ತಾ ಇರೋ ಗಾಡಿ ಬಂದು ಥಾರ್ ರಾಕ್ಸ್ ಸ್ಟಾರ್ ಎಡಿಷನು. ಇದರಲ್ಲಿ ಮೇಜರಾಗಿ 4 ಕಲರ್ ಮಾತ್ರ ಬಿಟ್ಟಿದ್ದಾರೆ ಈ ವೇರಿಯಂಟಲ್ಲಿ. ಸೊ ಮೇಜರ್ ಹೈಲೈಟ್ ಬಂದು ಯೆಲ್ಲೋ ಕಲರ್ ಹೈಲೈಟು, ಅದಾದಮೇಲೆ ರೆಡ್ ಕಲರು ಪ್ಲಸ್ ವೈಟು, ಹಾಗೆ ಬ್ಲ್ಯಾಕ್ ಕಲರ್ 4 ವೇರಿಯಂಟಲ್ಲಿ ಬರುತ್ತೆ. ಸೊ ಇದ್ರದ್ದು ಇವಾಗ ನಾವು ರಿವ್ಯೂ ಮಾಡ್ತಾ ಇರೋದು ಬಂದು ಡೀಸೆಲ್ಲು ಮ್ಯಾನ್ಯಲ್ ಟ್ರಾನ್ಸ್ಮಿಷನು. ಇದು ಆನ್ ರೋಡ್ ಪ್ರೈಸ್ ಬಂದು ನಿಮಗೆ 20,80,000 ಆಗುತ್ತೆ. ಸೊ ಓವರಾಲ್ ನಿಮಗೆ ಆನ್ ರೋಡ್ ಪ್ರೈಸ್ ಬಂದು ಇದರ ಲುಕ್ಸ್ ಬಗ್ಗೆ ಹೇಳಿದ್ರೆ ಇನ್ನೂ ನಿಮಗೆ ನೋಡ್ತಾ ಇರ್ಬೋದು ನಿಮಗೆ ಏನೇನು ಚೇಂಜಸ್ ಆಗಿದೆ ಅಂತ. ಫ್ರಂಟಲ್ಲಿ ನಿಮಗೆ ಫುಲ್ಲು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಗ್ರಿಲ್ ಕೊಟ್ಟಿದ್ದಾರೆ. ಸೊ ಲುಕ್ಸ್ ಎಲ್ಲ ನೋಡ್ತಾ ಇರ್ಬೋದು, ತುಂಬ ಸಖತ್ತಾಗಿ ಬರುತ್ತೆ. ಹಾಗೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಬರುತ್ತೆ ವಿತ್ ನಿಮಗೆ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಜೊತೆಗೆ DRLs ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಇನ್ನೊಬ್ಬ ಇಂಡಿಕೇಟರ್ಸ್ ಎಲ್ಲ ಪ್ಲೇಸ್ಮೆಂಟ್ ನಾರ್ಮಲ್ ಆಗಿದೆ. ಹಾಗೆ ಬಂಪರ್ ನೋಡ್ತಾ ಇರ್ಬೋದು, ನಿಮಗೆ ಬಂಪರ್ ಡ್ಯುಯಲ್ ಕಲರ್ ಬರುತ್ತೆ. ಹಾಗೆ ಫಾಗ್ ಲ್ಯಾಂಪ್ ಕೂಡ ನೋಡ್ತಾ ಇರ್ಬೋದು, ಫಾಗ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಬಂಪರಲ್ಲೂ ನಿಮಗೆ ಡ್ಯುಯಲ್ ಕಲರ್ ಬರುತ್ತೆ ಮತ್ತು ಸೆನ್ಸಾರ್ ಬರುತ್ತೆ. ನಿಮಗೆ ಫ್ರಂಟಲ್ಲೂ ಕೂಡ ನಿಮಗೆ ಸೆನ್ಸರ್ ಬರುತ್ತೆ 360 ಡಿಗ್ರಿ ಕ್ಯಾಮ್ರಾ ಆಗಿರೋದ್ರಿಂದ. ಸೊ ಇಂಜಿನ್ ಏನಿಲ್ಲ, ಇಂಜಿನ್ ರಿಮೇನ್ಸ್ ದ ಸೇಮು, ಇಂಜಿನ್ ಸೇಮ್ ಆಗಿ ಬರುತ್ತೆ. ಮತ್ತು ಇದರಲ್ಲಿ ಒಂದಷ್ಟು ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರ್ ಚೇಂಜಸ್ ಮಾಡಿದ್ದಾರೆ. ಹಾಗೆ ಸೈಡ್ ಲುಕ್ ಬರೋದಾರೆ ನಿಮಗೆ ಸೈಡ್ ಲುಕ್ಕಲ್ಲಿ ನೋಡ್ತಾ ಇರ್ಬೋದು, ಅಂಥ ಮೇಜರ್ ಚೇಂಜಸ್ ಏನು ಕಾಣಿಸೋದಿಲ್ಲ. ನಿಮಗೆ ಮೇಜರ್ ಚೇಂಜಸ್ ಕಾಣಿಸೋದು ಬಂದು ಅಲಾಯಲ್ಲಿ. ಸೊ ಅಲೈ ಏನಾಗುತ್ತೆ ನಿಮಗೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಸೊ ಬ್ಲ್ಯಾಕ್ ಕಲರು ವಿತ್ ನಿಮಗೆ 19 ಇಂಚ್ ಅಲೈ ಬರುತ್ತೆ. ಸೊ ನಿಮಗೆ ನಾರ್ಮಲ್ಗೆ ಹೋಗಿದ್ರೆ 18 ಇಂಚ್ ಬರುತ್ತೆ, ಬಟ್ ಇದರಲ್ಲಿ ನಿಮಗೆ 19 ಇಂಚ್ ಬರುತ್ತೆ. ಹಾಗೆ ಟೈರ್ ಸೈಜ್ ಬರೋದ್ರೆ ನಿಮಗೆ 255/60 ಸೆಕ್ಷನ್ ಟೈರ್ ಸೈಜ್ ಬರುತ್ತೆ. ಹಾಗೆ ನಿಮಗೆ 4 ಟೈರ್ಗೆ ಡಿಸ್ಕ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ 4 ಟೈರ್ಗೆ ಡಿಸ್ಕ್ ಕೊಟ್ಟಿದ್ದಾರೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬರೋದ್ರೆ ನಿಮಗೆ 226 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಹಾಗೆ ಥಾರ್ ರಾಕ್ಸ್ ಅನ್ನೋದು ಬ್ಯಾಡ್ಜಿಂಗ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ವಿತ್ ನಿಮಗೆ ಮಿರರ್ ಔಟ್ಸೈಡ್ ಓವರ್ ವಿಮ್ ಕೂಡ ಇಲ್ಲೇ ಬರುತ್ತೆ. ಹಾಗೆ ನಿಮಗೆ ಕ್ಯಾಮ್ರಾದು ಕೂಡ ನಿಮ್ಗೆ ಇಲ್ಲೇ ಲೊಕೇಟ್ ಆಗಿದೆ 360 ಡಿಗ್ರಿ ಕ್ಯಾಮ್ರಾದು. ಹಾಗೆ ನಿಮಗೆ ಸೆನ್ಸರ್ಸ್ ರಿಕ್ವೆಸ್ಟ್ ಸೆನ್ಸರ್ಸ್ ಬರುತ್ತೆ. ಸೊ ನಿಮಗೆ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಅನ್ಲಾಕ್ ಆಗುತ್ತೆ. ರಿಮೈನಿಂಗ್ ಎಲ್ಲ ನಿಮಗೆ ನಾರ್ಮಲ್ ಸೇಮ್ ಬರುತ್ತೆ. ಹಾಗೆ ಫುಟ್ ರೆಸ್ಟ್ ಅಷ್ಟೇ ನೋಡ್ತಾ ಇರ್ಬೋದು. ಫುಟ್ ರೆಸ್ಟ್ ನಿಮಗೆ ಇದು ಹೊಸ ಗಾಡಿ ಆಗಿರೋದ್ರಿಂದ ನಿಮಗೆ ಫುಲ್ ಕ್ಲೋಸ್ ಮಾಡಿದ್ದಾರೆ. ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಸ್ಟಾರ್ ಎಡಿಷನ್ ಅನ್ನೋದೊಂದು ಲೋಗೋ ಬರುತ್ತೆ ವಿತ್ ನಿಮಗೆ ಒಂದು ಒಂಟೆದು ನಮ್ಮ ಇಂಡಿಯನ್ಸ್ ಇದಕ್ಕೋಸ್ಕರ ಒಂದು ಡಿಸೈನಾಗಿ ಕೊಟ್ಟಿದ್ದಾರೆ, ತುಂಬ ಸಖತ್ತಾಗಿ ಬರುತ್ತೆ. ಮತ್ತು ನಿಮಗೆ ರಿಯರ್ ಸೈಡ್ದು ಡೋರ್ ಹ್ಯಾಂಡಲ್ಸು ಪೇಂಟೆಡ್, ಬಾಡಿ ಕಲರ್ ಪೇಂಟೆಡ್ ಬರುತ್ತೆ. ಇನ್ನು ರಿಯರ್ ಲುಕ್ ನೋಡ್ತಾ ಇರ್ಬೋದು ನಿಮಗೆ ರಿಯರ್ ಲುಕ್ ಯಾವ ರೀತಿ ಇದೆ ಅಂತ, ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿಯರ್ ನಿಮಗೆ ಏನು ಸ್ಪೇರ್ ವೀಲಲ್ಲೂ ನಿಮಗೆ ಅಲೈ ಕಲರ್ ಬರುತ್ತೆ. ಹಾಗೆ ನಿಮಗೆ ರಿವರ್ಸ್ ಕ್ಯಾಮ್ರಾ ಕೂಡ ಇಲ್ಲೇ ಲೊಕೇಟ್ ಆಗಿದೆ. ಇನ್ನು ರಿಯರಲ್ಲಿ ಬಂಪರ್ದು ಬರೋದಾರೆ ನೀವು ನೋಡ್ತಾ ಇರ್ಬೋದು, ಬಂಪರ್ ಕೂಡ ನಿಮಗೆ ಡ್ಯುಯಲ್ ಕಲರ್ ಬರುತ್ತೆ. ಹಾಗೆ ಸೆನ್ಸರ್ಸ್ ಕೂಡ ಬರುತ್ತೆ, ರಿವರ್ಸ್ ಸೆನ್ಸರು, ರಿವರ್ ಕ್ಯಾಮ್ರಾ ಎಲ್ಲ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಬೂಟ್ ಸ್ಪೇಸ್ ನೋಡಿದ್ರೆ ಬೂಟ್ ಸ್ಪೇಸು ನಾರ್ಮಲ್ ಏನು ಓಲ್ಡ್ ಇತ್ತಲ್ಲ, ಸೊ ಅದೇ ರೀತಿ ನಿಮಗೆ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಏನಂದರೆ ನಿಮಗೆ ಹಾರ್ಮನ್ ಕಾರ್ಡನ್ಸು ಸ್ಪೀಕರ್, ಬೋಸ್ ಸ್ಪೀಕರ್ ಬರುತ್ತೆ ಹಾರ್ಮನ್ ಕಾರ್ಡನ್ದು. ಹಾಗೆ ನಿಮಗೆ 12 ವೋಲ್ಟ್ಸ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಇನ್ನು ಕೀ ನೋಡ್ತಾ ಇರ್ಬೋದು, ಕೀ ನಾರ್ಮಲ್ ಮಹೀಂದ್ರ ಕೀ ಬರುತ್ತೆ. ಹಾಗೆ ನಿಮಗೆ ಮ್ಯಾನ್ಯಲ್ ಕೀ ಕೂಡ ಕೊಟ್ಟಿದ್ದಾರೆ ವಿತ್ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕು ಮತ್ತು ಬೂಟ್ ಓಪನ್ ಆಪ್ಷನ್ಸ್ ಬಟನ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಡೋರ್ ಹ್ಯಾಂಡಲ್ಸು ನಿಮ್ಗೆ ರಿಕ್ವೆಸ್ಟ್ ಸೆನ್ಸರ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಇನ್ನು ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ನೋಡ್ತಾ ಇರ್ಬೋದು, ಇಂಟೀರಿಯರಲ್ಲೂ ಕಂಪ್ಲೀಟ್ ಚೇಂಜಸ್ ಆಗಿದೆ. ಸೊ ಇಂಟೀರಿಯರ್ ನಿಮಗೆ ಬ್ಲ್ಯಾಕ್ ಮತ್ತು ಬೀಚ್ ಕಲರ್ ಕಾಂಬಿನೇಷನ್ ಬರುತ್ತೆ. ಸೀಟ್ಸ್ ಎಲ್ಲ ನಿಮಗೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ನಾರ್ಮಲ್ಗೆ ಹೋದರೆ ಬೀಚ್ ಕಲರ್ ಕಾಂಬಿನೇಷನ್ ಬರುತ್ತೆ. ಇನ್ನು ಡೋರ್ ಪ್ಯಾಡ್ ಬರೋದ್ರೆ ನಿಮಗೆ ಇಲ್ಲೆಲ್ಲ ಒಂದಷ್ಟು ಸಾಫ್ಟ್ ಟಚ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲೆಲ್ಲ ನಿಮಗೆ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲೆಲ್ಲ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಬರುತ್ತೆ. ನಿಮಗೆ 4 ವಿಂಡೋ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಟೋ ಅಪ್ ಮಾಡ್ತಾ ಬರುತ್ತೆ, ಬಟ್ ಡ್ರೈವರ್ ಸೈಡಲ್ಲಿ ನಿಮಗೆ ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಎರಡೂ ಬರುತ್ತೆ. ಹಾಗೆ ಓವರ್ ವಿಮ್ ಕಂಟ್ರೋಲ್ಸು, ಆಟೋ ಫೋಲ್ಡಿಂಗ್ ಓವರ್ ವಿಮ್ ಕಂಟ್ರೋಲ್ಸು ಮತ್ತು ಮಿರರ್ ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಹಾರ್ಮನ್ ಕಾರ್ಡೊಂದು ಟ್ವಿಟರು ಮತ್ತು ಸ್ಪೀಕರ್ ಕೂಡ ಬರುತ್ತೆ ವಿತ್ ನಿಮಗೆ ಬಾಟಲ್ ಲೋಡ್ ಸ್ಪೇಸ್ ಕೂಡ ಒಂದು ಬರುತ್ತೆ. ಇನ್ನು ನಿಮಗೆ ಸೀಟ್ಸ್ ಅಡ್ಜಸ್ಟ್ಮೆಂಟ್ ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ವಿತ್ ನಿಮಗೆ ಇಲ್ಲಿ ಫ್ಯೂಲ್ ಓಪನ್ ಆಪ್ಷನ್ನು, ಹಾಗೆ ಟ್ರಾಕ್ಷನ್ ಕಂಟ್ರೋಲ್ಸು, ಲೈಟ್ ಆಪ್ಷನ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ಪಾರ್ಕಿಂಗ್ದು, ಹಾಗೆ ಹಿಲ್ ಡಿಸೆಂಟ್ ಕಂಟ್ರೋಲ್ ಕೂಡ ನಿಮ್ಗೆ ಆಪ್ಷನ್ಸ್ ಬರುತ್ತೆ. ಮತ್ತು ಐಡಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಬರುತ್ತೆ. ಹಾಗೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ಮೇನಲ್ಲ ನಿಮಗೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಬರುತ್ತೆ. ಮತ್ತು ಹೆಡ್ಲೈಟ್ ಥ್ರೋವರ್ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಸ್ಟೇರಿಂಗ್ ಬಗ್ಗೆ ಹೇಳಿದರೆ ಲೆದರ್ ಸ್ಟೇರಿಂಗ್ ವೀಲ್ ಬರುತ್ತೆ. ಹಾಗೆ ನಿಮಗೆ ಮಹೀಂದ್ರ ಲೋಗೋ ಕೂಡ ಕೊಟ್ಟಿದ್ದಾರೆ. ಇದು ನಿಮಗೆ ಸ್ಟೇರಿಂಗ್ ಸಿಸ್ಟಮಲ್ಲಿ ನೋಡ್ತಾ ಇರ್ಬೋದು ಕ್ರೂಸ್ ಕಂಟ್ರೋಲು, ಹಾಗೆ ನಿಮಗೆ ಕ್ರೂಸ್ ಕಂಟ್ರೋಲ್ದು ಮತ್ತು ಏನು ಸ್ಪೀಡೋಮೀಟ್ರದ್ದು ಕಂಟ್ರೋಲ್ಸ್ ಬರುತ್ತಲ್ಲ ಅದೆಲ್ಲ ನಿಮಗೆ ರೈಟ್ ಸೈಡಲ್ಲಿ ಬರುತ್ತೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಏನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತಲ್ಲ, ಸೊ ಅದರದ್ದು ಸಿಸ್ಟಮ್ದು ಏನು ಬರುತ್ತಲ್ಲ ಅದರದ್ದು ಕಂಟ್ರೋಲ್ಸ್ ನಿಮ್ಗೆ ಲೆಫ್ಟ್ ಸೈಡಲ್ಲಿ ಬರುತ್ತೆ.
3 ಸ್ಪೋಕ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಒಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಬರುತ್ತೆ. ಮತ್ತು ನಿಮ್ಗೆ ಈ ವೇರಿಯಂಟ್ಗೂ ಮತ್ತು ಟಾಪ್ ಆ್ಯಂಡ್ ವೇರಿಯಂಟ್ಗೂ ಏನು ಡಿಫ್ರೆನ್ಸ್ ಅಂದರೆ ಅಡ್ಯಾಸ್ದು ಒಂದಷ್ಟು ಫೀಚರ್ಸ್ ಆಗಿರೋದು, ಮತ್ತು ನಿಮಗೆ ಎಲೆಕ್ಟ್ರಿಕ್ ಸೀಟ್ ಫಂಕ್ಷನ್ಸು ಒಂದಷ್ಟು ಮಾತ್ರ ಫೀಚರ್ಸ್ಗಳು ಚೇಂಜ್ ಇದೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಡಿಸ್ಪ್ಲೇಲಿ ಏನೇನು ಬರುತ್ತೆ ಅಂತ. ಸೊ ಸ್ಪೀಡೋಮೀಟ್ರಲ್ಲಿ ನಿಮಗೆ ಸ್ಪೀಡೋಮೀಟ್ರ್ ಯಾವ ರೀತಿ ನೀವು ಸೆಟ್ ಮಾಡ್ಕೋಬೋದು ಅನ್ನೋದು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಯೂನಿಟು, ಡಿಸ್ಪ್ಲೇ ಲೇಔಟಲ್ಲಿ ನಿಮಗೆ ಟೋಟಲಾಗಿ 3 ಡಿಸ್ಪ್ಲೇ ಲೇಔಟ್ ಬರುತ್ತೆ. ಸೊ ಡಿಸ್ಪ್ಲೇ ಲೇಔಟಲ್ಲಿ ನಿಮಗೆ ಟೋಟಲಾಗಿ 3 ಟೈಪ್ ಆಫ್ ಬರುತ್ತೆ, ಮಿನಿಮಲ್ಲು ಹಾಗೆ ನಾರ್ಮಲ್ಲು, ಅದು ಬಿಟ್ಟರೆ ಇನ್ಫಾರ್ಮೇಷನ್ನು. ಇವೆಲ್ಲ ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ಹಾಗೆ ಸೆಟ್ಟಿಂಗ್ಸಲ್ಲೂ ಅಷ್ಟೇ, ನಿಮಗೆ ಸೆಟ್ಟಿಂಗ್ಸು ನೀವು ಇಲ್ಲೇ ಸೆಟ್ಟಿಂಗ್ಸ್ ಚೆಕ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು AFE ಆಟೋ ರಿಸೆಟ್ಟು, ಮತ್ತು ಪ್ಯಾಸೆಂಜರ್ ಏರ್ ಬ್ಯಾಗ್ದು, ಮತ್ತು ಬ್ಲೈಂಡ್ ವ್ಯೂ ಮಾನಿಟ್ರಿಂಗ್ ಎಲ್ಲ ಆಪ್ಷನ್ಸ್ ಕೂಡ ಬರುತ್ತೆ ನಿಮಗೆ. ಹಾಗೆ TPMSಸು, ಹಾಗೆ ಟೈರ್ ಫೀಲ್ ಅಸಿಸ್ಟ್ ಎಲ್ಲ ಆಪ್ಷನ್ಸ್ಗಳು ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಮತ್ತು ಕ್ಲಾಕ್ ಟೈಪ್ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ಇನ್ನು ಸೆಟ್ಟಿಂಗ್ಸ್ ಆದಮೇಲೆ ನಿಮಗೆ ಅಲರ್ಟ್ ಹಿಸ್ಟ್ರಿ ಆಗಿರ್ಬೋದು, ಮತ್ತು ಡ್ರೈವ್ ಇನ್ಫಾರ್ಮೇಷನಲ್ಲಿ ನಿಮಗೆ ಟ್ರಿಪ್ A ಮತ್ತು ಟ್ರಿಪ್ B ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಫ್ಯೂಲ್ ಇನ್ಫಾರ್ಮೇಷನ್ಸ್ ಕೂಡ ನಿಮ್ಗೆ ಇಲ್ಲೇ ಬರುತ್ತೆ. ಹಾಗೆ ವೆಹಿಕಲ್ ಇನ್ಫಾರ್ಮೇಷನ್ಗೆ ಹೋಗೋದ್ರೆ ನಿಮಗೆ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮ್ ಬರುತ್ತೆ. ಇದು ನಿಮಗೆ ಟೈರ್ ಟೆಂಪ್ರೇಚರ್ ಕೂಡ ಡಿಸ್ಪ್ಲೇ ಆಗುತ್ತೆ. ಹಾಗೆ ನಿಮಗೆ ಪವರ್ ಟಾರ್ಕ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಆಪ್ಷನ್ಸ್ ಬರುತ್ತೆ. ಮತ್ತು ರೋಲು ಮತ್ತು ಪಿಂಚುಕು ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಕಾಂಪಾಸ್ ಕೂಡ ಡಿಸ್ಪ್ಲೇ ಆಗುತ್ತೆ. ನಿಮ್ಗೆ ಬೇಕಾದ್ರೆ ಕಾಂಪಾಸ್ ಕೂಡ ನೀವು ಡಿಸ್ಪ್ಲೇ ಮಾಡ್ಕೋಬೋದು, ಆ ರೀತಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ನ್ಯಾವಿಗೇಷನ್ಸು, ಸೊ ನ್ಯಾವಿಗೇಷನ್ಸ್ ನೋಡಿದ್ರೆ ನಿಮಗೆ ನ್ಯಾವಿಗೇಷನ್ಸ್ ಕೂಡ ನಿಮಗೆ ಆಪ್ಷನ್ಸ್ಗಳು ಡಿಸ್ಪ್ಲೇಲೇ ಬರುತ್ತೆ. ಸೊ ನೀವು ಡ್ರೈವ್ ಮಾಡ್ಬೇಕಾದ್ರೆ ಸಿಸ್ಟಮ್ ನೋಡೋ ಅವಶ್ಯಕತೆ ಇರಲ್ಲ. ನಿಮಗೆ ನ್ಯಾವಿಗೇಷನ್ಸ್ ಕೂಡ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಇನ್ನು ಲೆಫ್ಟ್ ಸೈಡಲ್ಲಿ ಬರೋದ್ರೆ ನಿಮಗೆ ಸ್ಪೀಡೋಮೀಟರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ರೈಟ್ ಸೈಡಲ್ಲಿ ನಿಮಗೆ ಗೇರ್ ಶಿಫ್ಟ್ ಇಂಡಿಕೇಷನ್ ಮತ್ತು RPM ಬರುತ್ತೆ. ಹಾಗೆ ಗಾಡಿ ಹೀಟ್ ಎಷ್ಟಿದೆ ಅನ್ನೋದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಮತ್ತು ಲೆಫ್ಟ್ ಸೈಡಲ್ಲಿ ನಿಮಗೆ ಫ್ಯೂಲ್ ಇಂಡಿಕೇಷನ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಸಿಸ್ಟಮಲ್ಲಿ ಬಗ್ಗೆ ಹೇಳಿದ್ರೆ ನಿಮಗೆ ಸಿಸ್ಟಮ್ ನೋಡ್ತಾ ಇರ್ಬೋದು, ತುಂಬ ಟಚ್ ರೆಸ್ಪಾನ್ಸ್ ಅಂತೂ ತುಂಬ ಸಖತ್ತಾಗಿದೆ. ನಿಮಗೆ ರೇಡಿಯೋ ಆಗಿರ್ಬೋದು, ಮ್ಯೂಸಿಕ್ಕು ಮತ್ತು ಫೋನ್ ಕನೆಕ್ಟಿವಿಟಿ ಎಲ್ಲ ನಿಮಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಮತ್ತು ನಿಮಗೆ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ವೈರ್ಲೆಸ್ ಬರುತ್ತೆ. ಆಡಿಯೋ ಸೆಟ್ಟಿಂಗ್ಸು ಅಷ್ಟೇ ನಿಮಗೆ ಹಾರ್ಮನ್ ಕಾರ್ಡನ್ ಸ್ಪೀಕರ್ಸ್ ಆಗಿರೋದ್ರಿಂದ ನೀವು ಸೆಟ್ಟಿಂಗ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಆಪಲ್ ಕಾರ್ಪ್ಲೇ ಆಲ್ರೆಡಿ ಸೆಟ್ ಆಗಿದೆ, ಅದು ಕೂಡ ಆಪ್ಷನ್ಸ್ ಬರುತ್ತೆ. ಮತ್ತು ಅಡ್ವೆಂಚರ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇಂಜಿನ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಸ್ಪೀಡೋಮೀಟ್ರದ್ದು ನಿಮ್ಗೆ ಆಪ್ಷನ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ಕಾಂಪಾಸ್ದೆಲ್ಲ ನೋಡ್ತಾ ಇರ್ಬೋದು, ಕಾಂಪಾಸ್ದೆಲ್ಲ ಬರುತ್ತೆ. ಹಾಗೆ ನಿಮಗೆ ರೋಲ್ ಆ್ಯಂಡ್ ಪಿಂಚ್ ನೋಡಿ ಇಲ್ಲಿ ಡಿಸ್ಪ್ಲೇ ಕೂಡ ಆಗುತ್ತೆ. ಮತ್ತು ಟೈರ್ ಡೈರೆಕ್ಷನ್ ನೋಡಿ, ನಾವು ಟೈರ್ ತಿರ್ಗಿಸಿದ ತಕ್ಷಣ ನಿಮಗೆ ಟೈರ್ ಡೈರೆಕ್ಷನ್ ಯಾವ ರೀತಿ ಇದೆ ಅನ್ನೋದು ಕೂಡ ನಿಮಗೆ ಆಪ್ಷನ್ಸ್ಗಳು ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಹಾಗೆ ಕಾಂಪಾಸ್ ಕೂಡ ಆಪ್ಷನ್ಸ್ ಬರುತ್ತೆ. ಮತ್ತು ನಿಮಗೆ ಏನನ್ನ ಲ್ಯಾಪ್ ಇನ್ಫಾರ್ಮೇಷನ್ ಬೇಕು ಅಂದರೆ ಅದನ್ನು ಮಾಡ್ಕೋಬೋದು. ಮತ್ತು ಕಸ್ಟಮ್ ಕೂಡ ನೀವು ಮಾಡ್ಕೋಬೋದು, ಆಫ್ ರೋಡು ಇಲ್ಲ ಆನ್ ರೋಡು. ಸೊ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ಹಾಗೆ ನಿಮಗೆ ನ್ಯಾವಿಗೇಷನ್ಸು ಅಷ್ಟೇ, ನ್ಯಾವಿಗೇಷನ್ಸ್ದು ಮ್ಯಾಪಲ್ಸ್ ಅನ್ನೋದು ಕಡೆಯಿಂದ ಮಹೀಂದ್ರ ಕಡೆಯಿಂದ ಇದು ಮಾಡಿದ್ದಾರೆ, ತುಂಬ ಸಖತ್ತಾಗಿ ವರ್ಕ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ನ್ಯಾವಿಗೇಷನ್ ಯಾವ ರೀತಿ ವರ್ಕ್ ಆಗ್ತಾಯಿದೆ ಅಂತ. ನಾವು ಮಹೀಂದ್ರ ಸ್ಟಾಕ್ ಯಾರ್ಡಲ್ಲಿ ಇದನ್ನು ರಿವ್ಯೂ ಮಾಡ್ತಾ ಇರೋದು. ಸೊ ನ್ಯಾವಿಗೇಷನ್ಸ್ ಬರುತ್ತೆ. ಹಾಗೆ ಅಪ್ಲಿಕೇಶನ್ಸ್ಗಳು ಕೂಡ ಅಷ್ಟೇ ನೋಡ್ತಾ ಇರ್ಬೋದು. ನಿಮಗೆ ಅಪ್ಲಿಕೇಶನಲ್ಲಿ ಅಲೆಕ್ಸಾ ಆಗಿರ್ಬೋದು, ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಬೋದು, ಮತ್ತು ಕನೆಕ್ಟೆಡ್ ಆ್ಯಪ್ಸ್ ಕೂಡ ನಿಮಗೆಲ್ಲ ಇಲ್ಲೇ ಬರುತ್ತೆ. ಹಾಗೆ ಡ್ರೈವ್ ಮೋಡ್ಸು, ನಿಮಗೆ ಡ್ರೈವ್ ಮೋಡ್ಸ್ ಅಂತ ಹೇಳ್ತೀನಿ ನೋಡಿ, ಜಿಪ್ಪು, ಝೂಮು, ಮತ್ತು ಸ್ನೋ, ಹಾಗೆ ಮಡ್ಡು ಮತ್ತು ಸ್ಯಾಂಡ್ ಅಂತ 4 ಥರ ಆಪ್ಷನ್ಸ್ ಬರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನು ಸೆಟ್ ಮಾಡ್ಕೋಬೋದು. ಹಾಗೆ ಅಪ್ಲಿಕೇಶನ್ಸ್ಗಳೇ ನಿಮಗೆ ಇನ್ನು ನೋಡಿ ಈಕೋ ಸೆನ್ಸ್ ಆಗಿರ್ಬೋದು, ಗಾನಾದಾಗಿರ್ಬೋದು ಎಲ್ಲ ಆಪ್ಷನ್ಸ್ ಬರುತ್ತೆ. ನಿಮಗೆ ಜಸ್ಟ್ ಎಲ್ಲಿ ಕೂಡ ನಿಮ್ಗೆ ಇಲ್ಲೇ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ನ್ಯೂಸ್ ಟುಡೇ ನೋಡಬೇಕು ಅಂದರೆ ನೀವು ಅದೆಲ್ಲ ಆಪ್ಷನ್ಸ್ ಬರುತ್ತೆ. ವೆದರ್ದಾಗಿರ್ಬೋದು, ಸಾಫ್ಟ್ವೇರ್ ಅಪ್ಡೇಟು, ಮತ್ತು 360 ಡಿಗ್ರಿ ಕ್ಯಾಮ್ರಾ. ಸೊ ಇದರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಬರೀ 20.8 ಲ್ಯಾಕ್ಸ್ಗೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ವ್ಯೂ ಕೂಡ ಬರುತ್ತೆ ನಿಮಗೆ. ಸೊ ನೋಡ್ತಾ ಇರ್ಬೋದು 3D ವ್ಯೂ ಕೂಡ ನೀವು ನೋಡ್ಬೋದು. ಸೊ 3D ವ್ಯೂ ಅಲ್ಲಿ ನಿಮಗೆ ಯಾವ ಕಡೆ ಆ್ಯಂಗಲ್ ಬೇಕೋ ನಿಮಗೆ ಆ ಕಡೆ ಆ್ಯಂಗಲ್ ನೀವು ನೋಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಫ್ರಂಟ್ ಬೇಕು ಅಂದರೆ ಫ್ರಂಟು, ಸೈಡ್ ವ್ಯೂ ಅಲ್ಲೂ ಕೂಡ ನಿಮಗೆ ಯಾವ ಕಡೆ ಸೈಡ್ ವ್ಯೂ ಬೇಕು ಅಂದರೆ ನಿಮ್ಗೆ ಆ ಕಡೆ ಸೈಡ್ ವ್ಯೂ ಸೆಟ್ ಮಾಡ್ಕೋಬೋದು. 3D ವ್ಯೂ ಬೇಡ ಇಲ್ಲ ನಾರ್ಮಲ್ಸ್ಗೆ ಹೋಗ್ತೀವಿ ಅಂದರೆ ನಿಮ್ಗೆ ನಾರ್ಮಲ್ ಕೂಡ ನೋಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ನಾರ್ಮಲಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂದರೆ ಇದರಲ್ಲಿ ನಿಮಗೆ ಸೈಡ್ ವ್ಯೂ ರೈಟ್ ಸೈಡು ಇಲ್ಲ ಲೆಫ್ಟ್ ಸೈಡು ಇಲ್ಲ ಬ್ಯಾಕ್ ಸೈಡಲ್ಲಿ ಯಾವ ರೀತಿ ಬೇಕೋ, ಇಲ್ಲ ಫ್ರಂಟ್ ಸೈಡ್ ವ್ಯೂ ಬೇಕು ಅಂದರೆ ಫ್ರಂಟ್ ಸೈಡ್ ವ್ಯೂ ಬರುತ್ತೆ. ಬ್ಯಾಕ್ ಸೈಡಲ್ಲಿ ಟಾಪ್ ವ್ಯೂ ಕೊಟ್ಟಿದ್ದಾರೆ. ಮತ್ತು ಫ್ರಂಟ್ ಸೈಡಲ್ಲೂ ಅಷ್ಟೇ ನಿಮಗೆ ಫ್ರಂಟ್ ಸೈಡಲ್ಲೂ ಟಾಪ್ ವ್ಯೂ ಬರುತ್ತೆ. ಸೊ ಇಷ್ಟೆಲ್ಲ ಇದೆ ನೋಡಿ ಆಪ್ಷನ್ಸ್ ಇದರಲ್ಲಿ ಅಪ್ಲಿಕೇಶನ್ಸ್ಗಳಿದೆ. ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಇದು ಮಾಡ್ಕೋಬೋದು ನೋಡಿ. ಇಂಡಿಯಾ ಟುಡೇ ಇದೆಲ್ಲ ಆಪ್ಷನ್ಸ್ ಬರುತ್ತೆ. ಇನ್ನು ಇಲ್ಲಿ ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ, 360 ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು. ಹಾಗೆ ನಿಮಗೆ ಸೆಟ್ಟಿಂಗ್ಸು ಮತ್ತು FMಗೆ ಮತ್ತು ಪವರ್ ಬಟನು ಮತ್ತು ವಾಲ್ಯೂಮ್ ಬಟನ್ ಎರಡೂ ವರ್ಕ್ ಆಗುತ್ತೆ. ಹಾಗೆ ಮ್ಯೂಸಿಕ್ದಾಗಿರ್ಬೋದು ಮತ್ತು ಕಾಲ್ ರಿಸೀವ್ದೆಲ್ಲ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಮತ್ತು ಹೋಮ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಸೆಂಟ್ರಲ್ ಕನ್ಸೋಲ್ ಬರೋದಾದ್ರೆ AC ಕ್ಲಸ್ಟರ್ ನೋಡ್ತಾ ಇರ್ಬೋದು, ತುಂಬ ಸಖತ್ತಾಗಿ ಬರುತ್ತೆ. ಇಲ್ಲೊಂದು ಅಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶು ಮತ್ತು ಕ್ರೋಮಿಯಂ ಟಚ್ ಕೂಡ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಡೌನ್ ದ ಸೈಡ್ ಬರೋದಾದ್ರೆ ನಿಮಗೆ AC ಇದಾಗಿರ್ಬೋದು ಎಲ್ಲ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಡ್ರೈವ್ ಮೋಡ್ಸ್ ಕೂಡ ಎಲ್ಲ ಆಪ್ಷನ್ಸ್ ಬರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಏನಂದರೆ ನಿಮಗೆ
ಇದರಲ್ಲಿ ವೆಂಟಿಲೇಷನ್ ಆಪ್ಷನ್ಸ್ ಬರುತ್ತೆ. ಸೊ 2 ಸೀಟ್ಗೆ ವೆಂಟಿಲೇಷನ್ ಆಪ್ಷನ್ಸ್ ಬರುತ್ತೆ. ಮತ್ತು ಏರ್ ಬ್ಯಾಗ್ ಆನ್ ಮಾಡ್ಕೋಬೋದು, ಇಲ್ಲ ಆಫ್ ಮಾಡ್ಕೋಬೋದು. ಹಾಗೆ ನೀವು ನೋಡ್ತಾ ಇರ್ಬೋದು ಪ್ಯಾಸೆಂಜರ್ ಏರ್ ಬ್ಯಾಗ್ ಕೂಡ ನೀವು ಆನ್ ಮಾಡ್ಕೋಬೋದು. ಹಾಗೆ ಹಜಾರ್ಡ್ ಸ್ವಿಚ್ಚು ಮತ್ತು ಡ್ರೈವ್ ಮೋಡ್ದೆಲ್ಲ ಆಪ್ಷನ್ಸ್ ಬರುತ್ತೆ. ವಿತ್ ನಿಮಗೆ ಇದರಲ್ಲಿ ನೋಡಿದ್ರೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಬರುತ್ತೆ 65 ವಾಟ್ಸು. ಹಾಗೆ ಟೈಪ್ ಎ ಚಾರ್ಜಿಂಗ್ ಪೋರ್ಟು ವಿತ್ ನಿಮಗೆ ಇಲ್ಲಿ ವೈರ್ಲೆಸ್ ಚಾರ್ಜರ್ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇನ್ನು 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದಷ್ಟು ಕೀ ಇಡಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಟ್ವಿನ್ ಕಪ್ ಹೋಲ್ಡರ್ ಬರುತ್ತೆ. ಮತ್ತು ಇದರಲ್ಲಿ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ಅದೇ ನೀವು ಟಾಪ್ ಎಂಡ್ಗೆ ಹೋದರೆ ಆಟೋ ಪಾರ್ಕಿಂಗ್ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದರಲ್ಲಿ ಅಡ್ಜಸ್ಟಬಲ್ ಲೆದರ್ ಆರ್ಮೆಸ್ಟ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಒಂದಷ್ಟು ನಿಮಗೆ ಸ್ಪೇಸ್ ಬರುತ್ತೆ. ಹಾಗೆ ಡೋರ್ ಗ್ಲೋಗೆ ಬರೋದಾರೆ ನಿಮಗೆ ಡೋರ್ ಗ್ಲೋಲು ಅಷ್ಟೇ ನೋಡ್ತಾ ಇರ್ಬೋದು ನಿಮಗೆ ಸಫಿಷಿಯೆಂಟ್ ಎನಫ್ ಸ್ಪೇಸ್ ಅಂತಲೇ ಹೇಳ್ಬೋದು. ಮತ್ತು ನೀವು ಪ್ಯಾಸೆಂಜರ್ಸ್ ಎಲ್ಲ ಆಫ್ ರೋಡ್ ಮಾಡ್ತಾ ಇರ್ಬೇಕಾದ್ರೆ ಹಿಡ್ಕೊಳ್ಳೋಕೆ ಇಲ್ಲೂ ಒಂದು ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇನ್ನು ಸನ್ವೈಸರ್ ಬರೋದಾರೆ ನಿಮಗೆ ನೋಡ್ತಾ ಇರ್ಬೋದು ವ್ಯಾನಿಟಿ ಮಿರರ್ ಜೊತೆಗೆ ಲೈಟ್ ಆಪ್ಷನ್ಸ್ ಕೂಡ ಬರುತ್ತೆ. ಹಾಗೆ ನಿಮಗೆ ಡ್ರೈವರ್ ಸೈಡಲ್ಲೂ ನೋಡ್ತಾ ಇರ್ಬೋದು, ಡ್ರೈವರ್ ಸೈಡಲ್ಲೂ ಅಷ್ಟೇ ನಿಮಗೆ ವ್ಯಾನಿಟಿ ಮಿರರ್ ಜೊತೆಗೆ ಲೈಟ್ ಆಪ್ಷನ್ಸ್ ಕೂಡ ಬರುತ್ತೆ. ಹಾಗೆ ನಿಮಗೆ IRVM ಬರೋದಾರೆ ನಿಮಗೆ ಫ್ರೇಮ್ಲೆಸ್ IRVM ಬರುತ್ತೆ, ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಹಾಗೆ ಲೈಟ್ ಕೂಡ ಅಷ್ಟೇ ನಿಮಗೆ LED ಲೈಟ್ಸ್ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ವಿತ್ ನಿಮಗೆ ಇದರಲ್ಲಿ ಇನ್ನೊಂದೇನೆಂದರೆ ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ನೋಡ್ತಾ ಇರ್ಬೋದು ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಯಾವ ರೀತಿ ಇದೆ ಅಂತ. ಇದರಲ್ಲಿ ನಿಮಗೆ ನಾರ್ಮಲ್ ಅದೇ ಸೇಮ್ ವೇರಿಯಂಟಲ್ಲಿ ನಿಮಗೆ ನಾರ್ಮಲ್ ಹೋಗ್ತೀವಿ ಅಂದರೆ ನಿಮಗೆ ನಾರ್ಮಲ್ ಚಿಕ್ಕದಾಗಿರೋ ಸನ್ರೂಫ್ ಬರುತ್ತೆ. ಬಟ್ ಅದೇ ಇದೇ ವೇರಿಯಂಟ್ಗೆ ಹೋಗ್ತೀವಿ ಅಂದರೆ ನಿಮಗೆ ಸೊ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಸನ್ರೂಫ್ ಅಂತ. ಸೊ ಓವರಾಲ್ ಫ್ರಂಟ್ ಕ್ಯಾಬಿನ್ ರಿವ್ಯೂ ಇದಾಗಿತ್ತು. ಸೊ ರಿಯರ್ ಕ್ಯಾಬಿನ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಸೊ ರಿಯರಲ್ಲೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ನೀವು ಡೋರ್ ಸೈಡೆಲ್ಲ ನಿಮ್ಗೆ ಯಾವ ರೀತಿ ಇದೆ ಅಂತ. ಸೊ ಫುಲ್ಲು ಬ್ಲ್ಯಾಕ್ ಕಲರ್ ಬರುತ್ತೆ, ಬ್ಲ್ಯಾಕ್ ಕಲರ್ ಮತ್ತು ಒಂದಷ್ಟು ಪಿಯಾನೋ ಬ್ಲ್ಯಾಕ್ ಬೀಚ್ ಕಲರ್ ಟಚ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಒಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ವಿಂಡೋಸು ಅಷ್ಟೇ ನಿಮ್ಗೆ ಕಂಟ್ರೋಲ್ಸ್ ಇಲ್ಲೇ ಬರುತ್ತೆ. ಹಾಗೆ ಕ್ರೋಮಿಯಮ್ ಟಚ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸ್ಪೀಕರ್ದು ಅಷ್ಟೇ ಹಾರ್ಮೋನ್ ಕಾರ್ಡ್ ಒಂದು ಇಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ. ಇಲ್ಲಿ ನಿಮಗೆ ಬಾರ್ಡರ್ ಸ್ಪೇಸ್ ಅಷ್ಟೊಂದು ಬರೋದಿಲ್ಲ, ಸ್ವಲ್ಪ ಲೈಟಾಗಿ ಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ವಿಂಡೋಸ್ದೆಲ್ಲ. ಸೊ ನಿಮಗೆ ಹತ್ತೋಕ್ಕೂ ಈಸಿಯಾಗಿ ಅಂದ್ಬಿಟ್ಟು ಒಂದು ಗ್ರ್ಯಾಬ್ ಹ್ಯಾಂಡ್ಲು ಕೊಟ್ಟಿದ್ದಾರೆ. ಇದು ನಿಮಗೆ ಫುಟ್ ರೆಸ್ಟು ಅಷ್ಟೇ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಫ್ರಂಟಲ್ಲಿ ಸೀಟು ನಾನು ನೈಟ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ನೀ ರೂಮ್ ಅಂತೂ ತುಂಬ ಯೂಸ್ ಆಗಿದೆ. ಹಾಗೆ ಹೆಡ್ ರೂಮ್ ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ತುಂಬ ಸಫಿಷಿಯೆಂಟ್ ಎನಫ್ ಇದೆ. ಹಾಗೆ ನಿಮಗೆ LED ಲೈಟ್ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ. ಗ್ರ್ಯಾಬ್ ಹ್ಯಾಂಡ್ಲ್ ಜೊತೆಗೆ ಒಂದು ಕೋಟುಕ ಆಪ್ಷನ್ಸ್ ಬರುತ್ತೆ. ನಿಮಗೆ 3 ಜನ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಸೆಂಟ್ರ್ ಪ್ಯಾಸೆಂಜರ್ಸ್ಗೆ ನಿಮಗೆ ಫಿಕ್ಸ್ಡ್ ಬರುತ್ತೆ. ಸೊ ಸೈಡ್ 2 ಪ್ಯಾಸೆಂಜರ್ಗೆ ಅಡ್ಜಸ್ಟಬಲ್ ಆರ್ಮೆಸ್ಟ್ ಬರುತ್ತೆ ಹೆಡ್ರೆಸ್ಟು. ಸೆಂಟ್ರಲ್ಲಿ ನಿಮಗೆ ಆರ್ಮೆಸ್ಟ್ ಒಂದು ಬರುತ್ತೆ. ಸೊ ನೋಡ್ತಾ ಇರ್ಬೋದು ಇದು ಓಪನ್ ಮಾಡಿದ್ರೆ ನಿಮಗೆ ಆರ್ಮೆಸ್ಟ್ ಬರುತ್ತೆ ವಿತ್ ಕಪ್ ಹೋಲ್ಡರ್ ಜೊತೆಗೆ ಕೊಟ್ಟಿದ್ದಾರೆ. ಸೊ ನೀವು ಹಾಗೆ ರಿಯರಲ್ಲಿ AC ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ವಿತ್ ಕ್ರೋಮಿಯಮ್ ಟಚ್ ಬರುತ್ತೆ. ಹಾಗೆ ನಿಮಗೊಂದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಫೋನ್ ಇಡೋಕ್ಕೆ ಚಾರ್ಜ್ ಕೂಡ ಜಾಗ ಕೂಡ ಕೊಟ್ಟಿದ್ದಾರೆ ಫೋನ್ ಇಡೋಕ್ಕೆ, ತುಂಬ ಸಗದಾಗಿ ಬರುತ್ತೆ. ಹಾಗೆ ಕ್ಯಾಬಿನ್ ಕೂಡ ನೋಡ್ತಾ ಇರ್ಬೋದು. ನಿಮಗೆ ನಾರ್ಮಲ್ ಗಾಡಿಗೆ ಹೋಗ್ತೀವಿ ಅಂದರೆ ನೀವು ಫುಲ್ಲು ವೈಟ್ ಕಲರ್ ಸೀಟ್ಸ್ ಬರುತ್ತೆ. ಸೊ ಅದೇನಾಗುತ್ತೆ ನಿಮಗೆ ಸ್ವಲ್ಪ ಗಲೀಜಾಗೋ ಚಾನ್ಸಸ್ ಇರುತ್ತೆ. ಬಟ್ ಇದರಲ್ಲಿ ನೀವು ಸ್ಟಾರ್ ಎಡಿಷನಲ್ಲಿ ತುಂಬ ಚೆನ್ನಾಗಿ ಬ್ಲ್ಯಾಕ್ ಕಲರ್ ಲುಕ್ ಕೊಟ್ಟಿದ್ದಾರೆ, ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ವೀಕ್ಷಕರೇ, ಓವರಾಲ್ ಸ್ಟಾರ್ ಎಡಿಷನ್ನ ರಿವ್ಯೂದಾಗಿತ್ತು. ಒಂದು ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಿಮಗೆ ಬರೀ 20.8 ಲ್ಯಾಕ್ಸ್ಗೆ ಸೊ ಇಷ್ಟೊಂದೆಲ್ಲ ಫೀಚರ್ಸ್ ಇರೋ ಗಾಡಿ ನಿಮಗೆ ಟಾಪ್ ಎಂಡ್ಗೆ ಇದಕ್ಕೂ ಕೆಲವೊಂದು ವೇರಿಯಂಟ್ಸ್ ಮಾತ್ರ, ಕೆಲವೊಂದು ಫೀಚರ್ಸ್ ಮಾತ್ರ ಮಿಸ್ಸಿಂಗ್ ಇರುತ್ತೆ. ಬಟ್ ಈ ಪ್ರೈಸ್ ಪಾಯಿಂಟ್ ಆಫ್ ವ್ಯೂಗೆ ಇದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಮ್ಮನ್ನು ಭೇಟಿ ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್.